ಸಮುದಾಯದ ಸಂಘಟನೆಗಳು ಮತ್ತೆ ಸಮುದಾಯದ ಮುಖಂಡರುಗಳು ಇದೀಗ ತಮ್ಮ ತಮ್ಮ ನಾಯಕರ ಪರವಾಗಿ ಸಚಿವ ಸ್ಥಾನಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಂತೆ ಇವತ್ತು ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಪರವಾಗಿ ಅವರ 106 ಜನ ಬೆಂಬಲಿಗರು ಸಿದ್ದರಾಮಯ್ಯ ನಿವಾಸಕ್ಕೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಬನ್ನಿ, ಈ ಸಂಬಂಧಕ್ಕೆ ಕೊಪ್ಪಳದಿಂದ ಬಂದಿರತಕ್ಕಂಥ ಹಲವಾರು ಮಂದಿ ಮುಖಂಡರಿದ್ದಾರೆ, ಮಾತಾಡ್ತಿದ್ದಾರೆ. ಇವತ್ತೇನು ಸಿದ್ದರಾಮಯ್ಯ ಮನೆಗೆ ಮುತ್ತಿಗೆ ಹಾಕಿದ್ರು? ನಾವು ಬೈಲಪ್ಪನ ಗುಲ್ಬರ್ಗದವ್ರು, ನಾವು ಬೀದರ್ ಗುಲ್ಬರ್ಗ 13 ಜಿಲ್ಲೆಯಿಂದ ಬರೀ ಕೊಪ್ಪಳ ಅಲ್ಲ. ಇವತ್ತು ಕೊಪ್ಪಳದಲ್ಲಿ ಪಾರ್ಲಿಮೆಂಟ್ದಾಗ 5 ಲಕ್ಷ ಅದ, ಬಳ್ಳಾರಿಯಾಗ 5 ಲಕ್ಷ, ಇದು ರಾಯಚೂರಿನಿಂದ 5 ಲಕ್ಷ, ಬೀದರ್ 4 ಲಕ್ಷ, ಕುರುಬರೋಟೆ ಗುಲ್ಬರ್ಗದಾಗ 3 ಲಕ್ಷ, ಬಾಗಲಕೋಟೆ ಇವೆಲ್ಲ ಬೆಳಗಾವಿ ಹಿಡಿದನು. ನಾವು ಕುರುಬ ಸಮಾಜ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಇದ್ರೂ ಇಲ್ಲಿ ತನೂ ಒಂದು ಹೈದರಾಬಾದ್ ಕರ್ನಾಟಕ ಅಲ್ಲಿ, ಬಾಂಬೆ ಕರ್ನಾಟಕ ಅಲ್ಲಿ ಒಂದೂ ಇದು ನಮ್ಮ ಆರಿಸಿ ಬಂದವರಿಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಬರೀ ಈ ಕಡೆ ದಕ್ಷಿಣದವರಿಗೆ ಕೊಟ್ಟೆ ಅದು ಮಾಡ್ತಾರೆ. ಒಂದೊಂದು ವಿಭಾಗಕ್ಕೆ ಒಂದೊಂದು, ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ, ಮೈಸೂರು, ಇಲ್ಲಿ ಗುಲ್ಬರ್ಗ 4 ಕೊಡ್ಬೇಕು ನಮಗೆ. ಇದಕ್ಕೆ ಒತ್ತಾಯ ಮಾಡೋ ಸಲಕ್ಕೆ ಸಿದ್ದರಾಮಯ್ಯರು ನಮ್ಮ ಜನಾಂಗದ ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರಿಗೆ ನಾವೆಲ್ಲ ಹೇಳಿ ಕುಡಿಸ್ರಿ ನಮಗಂತ ಸಲ ಮಾಡಿ ಸಾವಿರಾರು ಜನ ಇವತ್ತು 13 ಜಿಲ್ಲೆಯಿಂದ ಉತ್ತರ ಕರ್ನಾಟಕದ ಎಲ್ಲ ಕುರುಬ ಸಮಾಜದವರು ಇಲ್ಲಿ ಅವರಿಗೆ ಒತ್ತಾಯ ಮಾಡ್ಲಕ್ಕೆ, ಮನವಿ ಮಾಡ್ಲಕ್ಕೆ ಬಂದೀವಿ. ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿಗಳು ಈಗ ಸಿದ್ದರಾಮಯ್ಯ ನಿವಾಸಕ್ಕೆ ಮುತ್ತಿಗೆ ಹಾಕಿದ್ರೆ ಏನು ಪ್ರಯೋಜನ? ಮತ್ತು ಅವ್ರು ಹೇಳಿ ಕೇಳ್ತಾರೆ ಹೈಕಮಾಂಡ್. ಮುತ್ತಿಗೆ ಹಾಕ್ಲಕ್ಕಲ್ಲ, ಮನವಿ ಮಾಡ್ಲಕ್ಕ. ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ ಮನವೊಲಿಸಿ ನೀವು ಮಾಡಿಸ್ರಿ ಅಂತೇಳಿ ಅವ್ರು ನಮ್ಮ ನಾಯಕರ ಅವ್ರಿಗೆ ನಾವು ಮನವೊಲಿಸಿ ಎಲ್ಲ ಸಮಾಜದ ಅವರು ಬಂದು ಮನವಿ ಮಾಡ್ಲಕ್ಕೆ ಬಂದಿದ್ದೀವಿ. ಒಂದ್ ವೇಳೆ ಏನಾದ್ರು ಕೊಪ್ಪಳ ಇವ್ರಿಗೆ ರಾಘವೇಂದ್ರ ಹಿಟ್ನಾಳಿಗೆ ಕೊಡ್ಲಿಲ್ಲ, ಮಂತ್ರಿ ಸ್ಥಾನ ಕೊಡ್ಲಿಲ್ಲ, ಬರೀ ಯತೀಂದ್ರ ಬೈತಿ ಸುರೇಶ್ ಇಬ್ಬರಿಗೆ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? 3 ಒಬ್ಬ ಶಾಸಕರಿದ್ದಾರೆ ಕೊಡ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ತಾಲೂಕು ಮಟ್ಟದೊಳಗ ನಮ್ಮ ಸಮಾಜದವರು ಇಡೀ ಪ್ರತಿಯೊಂದು ತಾಲೂಕದೊಳಗ ನಾವು ನಮ್ಮ ಸಮಾಜಕ್ಕೆ ಸಚಿವ ಸ್ಥಾನ ಕೊಡ್ರಿ ಅಂತೇಳಿ ಉಗ್ರ ಹೋರಾಟವನ್ನು ಮಾಡ್ತೀವಿ. ಏನ್ 28 ಅನ್ರಿ? ಇಲ್ಲ, ನಾವು ಕೊಡ್ಲಿಲ್ಲ ಅಂತ ಮುಂದೆ ಕಾಂಗ್ರೆಸ್ಗೆ ಫೈದಾ ಇದು ಈ ಜನಾಂಗನಿಂದ ಆಗ್ಬೇಕಾಗಿತ್ತಂದ್ರೆ ರಾಘವೇಂದ್ರ ಹಿಟ್ನಾಳ್ ಅಲ್ಲಿ 4 ಮಂತ್ರಿಗಳು ಕೊಡ್ಬೇಕು. ಇಲ್ಲಿನ ಕಾಂಗ್ರೆಸ್ಗೆ ಏನಪ್ಪ ಅಂದ್ರೆ ದೊಡ್ಡ ಹೊಡೆತ ಬೀಳ್ತದೆ ಮುಂದೆ 28ರ ವಿಧಾನಸಭೆ ಎಲೆಕ್ಷನ್. ಉತ್ತರ ಕನ್ನಡ ಒಬ್ಬರಿಗೆ ಕೊಟ್ಟಿಲ್ಲ. ಯತೀಂದ್ರ ಸಿದ್ದರಾಮಯ್ಯ ಭೇಟಿ ಆದ್ರು, ಏನ್ ಭರವಸೆ? ಉತ್ತರ ಕನ್ನಡದಲ್ಲಿ MP ಸಾಹೇಬರು, ನಾವು ಸ್ವತಃ ಯತೀಂದ್ರ ಸಾಹೇಬ್ರಲ್ಲ ಸಿದ್ದರಾಮಯ್ಯ ಸಾಹೇಬ್ರನ್ನ ಭೇಟಿಯಾಗಿದ್ವಿ. ಅವರು ಸಾಹೇಬರು ಭಾಳ ಇದ್ರಾಗಿದ್ದರು, ಏನೋ ಗದ್ದಲದಾಗಿದ್ದರು, ಏನೋ ಕಾರ್ಯಕ್ರಮ ಇತ್ತು ಅವ್ರದ್ದು. ಇಲ್ಲ, ಯತೀಂದ್ರ ಸಾಹೇಬ್ರು ಕರ್ಕೊಂಡು ಹೋಗ್ರಿ ಹೇಳ್ತಾರೆ ಅಂತ ಹೇಳಿದ್ರು. ಯತೀಂದ್ರ ಸಾಹೇಬ್ರು ಕೂಡ ನಾವು ಮಾತಾಡಿವಿ. ನಮ್ಮದು ಯಾವುದೂ ಕೂಡ ಪ್ರತಿಭಟನೆ ಇಲ್ಲ. ನಮ್ಮದು ಉತ್ತರ ಕರ್ನಾಟಕಕ್ಕೆ ನಮಗೆ ಒಂದು ಸ್ಥಾನಮಾನ ಕೊಡಬೇಕು, ಅದು ವಿಶೇಷವಾಗಿ ರಾಘವೇಂದ್ರ ಹಿಟ್ನಾಳ್ ಅವ್ರಿಗೆ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ನಾವು ಮಾಡ್ತಿದ್ದೇವೆ ಹೊರತು ಪ್ರತಿಭಟನೆ ಅಲ್ಲ. ದಯಮಾಡಿ ಪ್ರತಿಭಟನೆ ಅನ್ನೋದನ್ನು ನಾವು ಎಲ್ಲಿ ಕೂಡ ಹೇಳಿಲ್ಲ. ಪ್ರತಿಭಟನೆ ನಾವು ಮಾಡೋದೂ ಇಲ್ಲ. ನಾವು ಇನ್ನೊಂದು ಉತ್ತರ ಕರ್ನಾಟಕಕ್ಕೆ, ಯಾಕಂದ್ರೆ ಈಗ ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಸೇರಿ 13 ಜಿಲ್ಲೆಯರು ನಾವು ಬಂದಿದ್ದೀವಿ. 13 ಜಿಲ್ಲೆಯ ನಡುವೆ ರಾಘವೇಂದ್ರ ಹಿಟ್ನಾಳರನ್ನು ಮಾಡ್ರಿ ಅಂತ ಹೇಳ್ತಕ್ಕಂಥ ಮನವಿಯನ್ನು ನಾವು ಮಾಡಿದ್ದೀವಿ. ಅವರು ಅದಕ್ಕೆ ಸಕಾರಾತ್ಮಕವಾಗಿ ಸಿದ್ದರಾಮಯ್ಯ ಸಾಹೇಬರು ಸ್ಪಂದಿಸಿದ್ದಾರೆ. ಅದನ್ನು ಯತೀಂದ್ರ ಸಾಹೇಬ್ರ ಕಡೆಯಿಂದ ಹೇಳಿಸಿದ್ದಾರೆ. ನಮಗೆ ಅನುಕೂಲಕರವಾದಂಥ ವಾತಾವರಣ ಐತಿ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಹೇಳ್ತೇವೆ. ಅಲ್ರಿ ಸರ್, ನೀವು ಮಂತ್ರಿ ಸ್ಥಾನ ಅಂತೀರಾ, ಅವ್ರು KMF ಅಧ್ಯಕ್ಷ ಸ್ಥಾನ ಬೇರೆ ಕೇಳ್ತಾರೆ ಅಂತಾರೆ, ಹೆಂಗೆ ಅಂತ? KMF ಯಾರು ಕೇಳ್ಯಾರ? ನಾವು ಮಂತ್ರಿ ನಾವು ಕೇಳಿ ಅವ್ರು ಏನು ಕೇಳೋದು ನಮ್ಮ ಕೂಲಿ, ನಮ್ಮ ಜನಾಂಗದವ್ರು ಕೇಳಿ ಅವ್ರು ನಮ್ಗೆ ಕೇಳೋತಾನು ಕಳಿಸಿಲ್ಲ. ನಾವು ವಾಲಂಟ್ರಿಯಾಗಿ ಎಲ್ಲರೂ ಬಂದಿವಿ. ಅವರು ರಾಘವೇಂದ್ರ ಹಿಟ್ನಾಳ್ ಅವರು ನಮ್ಗೆ ಕರೆಸಿಲ್ಲ. KMF ಐತಲ್ಲ, ಅದು ಪ್ರಜಾಸತ್ತಾತ್ಮಕವಾಗಿ ಬರ್ತಕ್ಕಂಥದ್ದು. ಅದು ಅವರು ಚುನಾಯಿತರಾಗಿರ್ತಕ್ಕಂಥ ಅಧ್ಯಕ್ಷರವರು ಎಲ್ಲಿ ಆ ಬಳ್ಳಾರಿ ಇದಕ್ಕೆ ಹೋಗ ಅದ್ರ ಮೇಲೆ ಮುಂದೆ ಅದು ಇರ್ತೈತಲ್ಲ, ಅದು ಏನು ತೀರ್ಮಾನ ಆಕತಿ, ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನ ಅದು ಆಗುತ್ತೆ. ಆದರೆ ನಮಗೆ ಬೇಕಾಗಿರೋದು ಸಾರ್ವತ್ರಿಕವಾಗಿ ಎಲ್ರಿಗೂ ಉಪಯೋಗ ಆಗ್ಬೇಕಲ್ಲ. ಈಗ ಅದು ಉಪಯೋಗ ಆಗೋಂಥದ್ದು ಸಾಮಾನ್ಯ ಜನರಿಗೆ ಉಪಯೋಗ ಆಗೋಂಥದ್ದು ಮತ್ತು ಕಲ್ಯಾಣ ಕರ್ನಾಟಕದ ಬರೀ ಕುರುಬರು ಅಂತ ಅಲ್ಲ, ಎಲ್ಲ ಜಾತಿ ಜನಾಂಗದವ್ರಿಗೆ ಬೇಕಾದ ಅವರ ಹಿಂದೆ ನಾಯಕರದಾರ. ಹಾಗಾಗಿ ಅವ್ರಿಗೆ ಕೊಡಬೇಕು ಅಂತ ಹೇಳಿ ನಮ್ಮದು ಮನವಿ ಐತೆ, ಆಗ್ರಹ ಐತೆ. ಆದರೆ ಪಕ್ಷ ವಿರೋಧಿ ಚಟುವಟಿಕೆಗಳನ್ನಾಗಲಿ ಪ್ರತಿಭಟನೆನಾಗಲಿ ನಾವು ಮಾಡಲ್ಲ, ದಯಮಾಡಿ. ಸೊ ಇದಿಷ್ಟು ರಾಘವೇಂದ್ರ ಹಿಟ್ನಾಳ್ ಅಭಿಮಾನಿಗಳ ಒಂದು ಮಾತು. ಅಂದ್ರೆ ಪ್ರತಿ ಕಂದಾಯವಾರು ವಿಭಾಗದಲ್ಲಿ ಪ್ರತಿ 4 ಕುರುಬ ಸಮುದಾಯದ ಶಾಸಕರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು, ಅದರಂತೆ ಉತ್ತರ ಕರ್ನಾಟಕದ ಭಾಗದ 2 ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ನೂರ್ ಅಹಮದ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.